ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಶೇಂಗಾ ಹೋಳಿಗೆ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಶೇಂಗಾ ಮತ್ತು ಅದಕ್ಕೆ ಬೆಲ್ಲ ಎಲ್ಲ ಒಂದೇ ಸಮ ತೊಗೊಂಡೈತ್ರಿ. ಒಂದು ಬೌಲ್ನಾಗ ಒಂಚೂರು ಸ್ವಲ್ಪ ಹಾಲು ತೊಗೊಂಡೇನಿ, 1 ಕಪ್. ಅದಕ್ಕೆ ಸ್ವಲ್ಪ ಉಪ್ಪು ತೊಗೊಂಡೇನಿ ರೀ. ಈಗ ಒಂದು ಬೌಲನಷ್ಟು ಮೈದಾ ಹಿಟ್ಟನ್ನು ನಾ ಹೆಂಗೆ ನಾದೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳಕ್ತಾನೆ. ಒಂಚೂರು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೇಕಾಕತ್ರಿ. ಈಗ ಸ್ವಲ್ಪ ಹಿಟ್ಟಿಗೆ ಉಪ್ಪು ಹಾಕಿ ಈಗ ನೋಡಿರಿ ಒಂಚೂರು ಆಯಿಲ್ ಹಾಕ್ಕೊಳಕ್ತಾನೆ. ಅದು ಆಯಿಲ್ ಹಾಕ್ಕೊಂಡು ಇದನ್ನು ಮಾಡ್ಬೇಕು, ಅದನ್ನು ಮಿಕ್ಸ್ ಮಾಡಿ ಹಿಟ್ಟು ನಾದ್ಕೋಬೇಕಾಗ್ತತಿ. ಈಗ ನೋಡಿರಿ ಆಯಿಲ್ ಹಾಕ್ಕೊಂಡೇ ಉಪ್ಪು ಆಯಿಲ್ ಮೈದಾ ಹಿಟ್ಟು 1 ಕಪ್ಪಿಗೆ. ಈಗ ನೀರು ಹಾಕ್ಕೊಂಡು ಇದನ್ನು ಮಾಡ್ಕೊಂಡು ನೀರು ಹಾಕ್ಕೊಂಡ್ರೆ ಅದನ್ನ ಈ ಥರ ನಾದ್ಕೋಬೇಕು ನೋಡಿರಿ. ಈ ಥರ ಎಲ್ಲ ಹಿಟ್ಟು ಕಲಿಸ್ಕೊಳಕ್ತಾನೆ ರೀ. ಅದು ಒಂಥರ ಹೋಳಿಗೆ ಹಿಟ್ಟಿನ ಹದಕ್ಕೆ ಬರ್ಬೇಕು ರೀ. ಆಯಿಲ್ ಹಾಕಿದ್ರಿಂತ ಚೆನ್ನಾಗಾಗಿರ್ತೈತೆ ರೀ ಅದು. ನೋಡಿರಿ ಈ ಥರ ಕಲಿಸ್ಕೊಳಕ್ತಾನೆ. ಇದು ಮೆತ್ತಗೆ ಚಲೋ ಬರ್ಬೇಕು ರೀ. ಇದು ಗೋಧಿ ಹಿಟ್ಟು, ಇದು ಹೋಳಿಗೆ ಹಿಟ್ಟು ರೀ. ನೋಡಿರಿ ಈ ಥರ ನಮ್ಮ ಮೈದಾ ಹಿಟ್ಟು ತೊಗೊಂಡಿರೋದ್ರಿಂತ ಆಯಿಲ್ ಹಾಕಿದ್ರಿಂತ ಈ ಥರ ಮೆತ್ತಗೆ ಬರ್ತೈತೆ ರೀ. ಚೆನ್ನಾಗಿ ಬರ್ತೈತೆ ನೋಡಿರಿ. ಈಗ ಈ ಥರ ಎಲ್ಲ ಮೆತ್ತಗೆ ಕಲಿಸಿ, ಇದು ಶೇಂಗಾ ಹೋಳಿಗೆ ಭಾಳ ಟೇಸ್ಟಿಯಾಗಿರ್ತಾವೆ ರೀ. ಮತ್ತು ಸಂಕ್ರಮಣಕ್ಕೆ ಅಗದಿ ವಿಶೇಷ ಇರ್ತೈತಿ, ಅದಕ್ಕೆ ಮಾಡ್ತಿರ್ತಾರೆ ರೀ. ನೋಡಿರಿ ಈ ಥರ ಎಲ್ಲ ಹಿಟ್ಟು ನಾದೆ ಇಟ್ಕೊಳಕತ್ತಾನೆ ರೀ. ಈಗ ಹೋಳಿಗೆ ಹಿಟ್ಟಿನ ಥರ ಆಯ್ತು ನೋಡಿರಿ. ಇದು ಮೆತ್ತಗೆ ಇದಕ್ಕೊಂಚೂರು ಆಯಿಲ್ ಹಚ್ಚಿನೂ ಇಡ್ಬೋದು ರೀ. ಇಲ್ಲಿಲ್ಲಂದ್ರೆ ನೀರು ಹಚ್ಚಿ ಇಡ್ಬೋದು ರೀ, ಆಯಿಲ್ ಹಚ್ಚಿನೂ ಇಡ್ಬೋದು ರೀ. ಈ ಥರ ಮೆತ್ತಗಾಗೈತೆ ನೋಡಿರಿ. ಈ ಥರ ಮೆತ್ತಗೆ ಮಾಡಿ ಅದನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬಿಡ್ಬೇಕು ರೀ. ನೋಡಿರಿ ಈಗ ಮುಚ್ಚಿಟ್ಟನಿ. ಈಗ ಶೇಂಗಾವನ್ನು ಏನು ಮಾಡ್ತೀನಿ ರೀ, 1 ಬೌಲ್ ಶೇಂಗಾ, ಅದರಷ್ಟ ಬೆಲ್ಲ. ಈಗ ನೋಡಿರಿ ಶೇಂಗಾ ಹುರಿದಿದ್ದು ಅದಾವಲ್ಲ ರೀ, ಸಿಪ್ಪೆ ತೆಗೆದು ಈ ಥರ ಮಾಡ್ಕೊಂಡ್ರಿ. ಶೇಂಗಾ ಚೆನ್ನಾಗಿ ಹುರಿದಿದ್ದು ಇರ್ಬೇಕು ರೀ, ಕ್ರಿಸ್ಪಿಯಾಗಿರಬೇಕು. ಈ ಬೆಲ್ಲ ಹಾಕ್ಕೊಳಕ್ತಾನೆ ನೋಡಿರಿ, ಅದರಷ್ಟು ಸೇಮ್ ಬೆಲ್ಲ ಹಾಕ್ಕೋಬೇಕು. ಈಗ ಬೆಲ್ಲ ಶೇಂಗಾ ಎರಡೂ ಮಿಕ್ಸ್ ಆಗೈತೆ ರೀ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳಕ್ತಾನೆ ರೀ. ಈ ಥರ ನೋಡಿರಿ ಶೇಂಗಾ ಹೋಳ್ಗೆಗೆ ಅಂದ್ರೆ ಬೆಸ್ಟ್ ಪೌಡ್ರ್ ಆಗುತ್ತೆ ರೀ. ಈ ಬೆಲ್ಲ ಅದನ್ನು ಮಿಕ್ಸ್ ಮಾಡೋದ್ರಿಂದ್ರನ ಆ ಥರ ಬರ್ತೈತೆ ರೀ ಅದು ಹೋಳ್ಗೆದು. ನೋಡಿರಿ ಈಗ ಇದನ್ನು ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ಮಾಡ್ಕೊಂಡೆ ನಾನು. ಇದು ಹೋಳ್ಗೆಗಂತೂ ಭಾರಿ ಮಸ್ತ್ ಆಗುತ್ತೆ ರೀ. ಈಗ ಬೆಲ್ಲ ಮತ್ತೊಂದು ಚೂರು ಬೆಲ್ಲ ಶೇಂಗಾ ಹಾಕ್ಕೊಳಿದ್ರಿ, ಅದನ್ನು ಪೌಡ್ರ್ ಮಾಡ್ಕೋಬೇಕು. ಇದು ಅಷ್ಟು ಪೌಡ್ರ್ ಮಾಡ್ಕೋಬೇಕಾಗತ್ತೆ ರೀ. ಈಗ ನಾ ಯಾಕೆ ಹೇಳಾಕತ್ತೇನೆಂದ್ರೆ, ನೀವು ನಮ್ಮ ಜೊತೆನ ಇದೇ ಶೇಂಗಾ ಹೋಳ್ಗೆ ಮಾಡಿದ್ರಂದ್ರೆ ಈಗ ಇದು ಹಬ್ಬಕ್ಕಂದ್ರೆ ಭಾಳ ಟೇಸ್ಟಿಯಾಗಿರ್ತಾರೆ. ಹೊರಗಡೆ ತರೋದ್ರಿಂತ ಮನೇಲಿ ಮಾಡಿದ ಹೋಳ್ಗೆ ಭಾಳ ಟೇಸ್ಟಾಗಿರ್ತಾವೆ. ಇಷ್ಟಕ್ಕೆಲ್ಲ ಒಂದು 15 ಹೋಳ್ಗೆ ಬರ್ತಾವೆ ನೋಡಿರಿ. ಇದು 1 ಬೌಲ್ ತೊಗೊಂಡು ನಾ ಹಾಕೇನಲ್ರಿ, ಅದಕ್ಕೆ ಒಂದು 15ರಷ್ಟು ಹೋಳ್ಗೆ ಮಾಡ್ಬೋದು ನೀವು. ಒಂದು ದಿನ ಆಗುತ್ತೆ ರೀ. ನೋಡಿರಿ ಈ ಥರ ಎಲ್ಲ ಮಾಡ್ಕೊಳಕ್ತಾನೆ, ಪೌಡ್ರ್ ಮಾಡ್ಕೊಳಕ್ತೈತಿ. ಬೆಲ್ಲ ನಾನು ಕರೆಕ್ಟ್ ತೊಗೊಂಡ್ರಿ, ಅದಕ್ಕೆ ಇದು ಆಗೋಷ್ಟ ನೀವು ಸ್ವಲ್ಪ ಬೇಕಾದ್ರೆ ಕಡಿಮೆನೂ ಹಾಕ್ಕೋಬೋದು. ನೋಡಿರಿ ಈಗ ಈ ಥರ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಪೌಡ್ರ್ ಮಾಡ್ಕೊಳಕ್ತಾನೆ. ಅದು ಪೌಡ್ರ್ ಒಂಚೂರು ದಪ್ಪನ ಆಗಿರ್ತೈತೆ ರೀ, ಆದರೆ ಹೋಳಿಗೆ ಟೇಸ್ಟ್ ಬರ್ತೈತೆ. ನೋಡಿರಿ ಹೆಂಗಾಗಿರ್ತೈತೆ ನಾ ತೋರಿಸ್ತೀನಿ ನೋಡಿರಿ. ಈಗ ತೋರಿಸ್ತೀನಿ ನೋಡಿರಿ. ಈಗ ಈ ಥರ ಆಗಿರ್ತೈತೆ ನೋಡಿರಿ. ಈ ಥರ ಪೌಡ್ರ್ ಈ ಥರ ಆಗಿರ್ತೈತೆ ರೀ. ಅದು ಬೆಲ್ಲನೂ ಮಿಕ್ಸ್ ಐತಲ್ರಿ. ನೋಡಿರಿ ಈ ಥರ ಬೆಲ್ಲ ಮಿಕ್ಸ್ ಇದ್ದಿದ್ದ ನೋಡಿರಿ, ಇದಷ್ಟು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ರೀ. ಶೇಂಗಾ ಅಂತೂ ಭಾಳ ಟೇಸ್ಟಿಯಾಗಿರ್ತೈತೆ ರೀ, ಮತ್ತು ಎನರ್ಜಿಕ್ ಫುಡ್ ಅಲ್ರಿ ಅದು ಶೇಂಗಾ. ನೋಡಿರಿ ಈ ಥರ ಎಲ್ಲ ಹಾಕ್ಕೊಳಕ್ತಾನೆ ರೀ. ಇದು ಪೂರ್ತಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಹಾಕ್ರಿ. ಇದು ಶೇಂಗಾ ಮತ್ತು ಬೆಲ್ಲ. ಇದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ, ಒಂದು ಹಾಲು ತೊಗೊಂಡು ಸ್ವಲ್ಪ ಹಾಕ್ಕೋಬೇಕು ರೀ. ಯಾಕೆ ಸ್ವಲ್ಪ ಹಾಕ್ಕೋಬೇಕಂತಂದ್ರೆ, ಅದು ಮಿಕ್ಸ್ ಮಾಡ್ಕೊಳ್ಳೋದಿರ್ತೈತಲ್ರಿ, ಅದು ಭಾಳ ಇದು ಆಗಬಾರ್ದು ರೀ, ಮೆತ್ತಗೆ ಬರಬಾರ್ದು. ಒಂಚೂರು ಉಂಡೆ ಕಟ್ಟುವಂಗೆ ಇರ್ಬೇಕು ರೀ ಅದು. ನೋಡಿರಿ ಈಗ ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳಕ್ತಾನೆ. ಅದನ್ನ ನೀವು ಇದೇ ಥರ ಮಾಡಿರಿ. ಅದು ಒಂಚೂರು ಏನರ ನಿಮಗೆ ಹೆಚ್ಚು ಕಡಿಮೆ ಹಾಲು ಜಾಸ್ತಿ ಬಿದ್ದು ಅದೇನರ ಮೆತ್ತಗೆ ಅನ್ನಿಸ್ತಂದ್ರೆ ಅದಕ್ಕೊಂಚೂರು ಪುಟಾಣಿ ಹಿಟ್ಟು ಹಚ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ ನಾನು ಏನೂ ಹಚ್ಚಿಲ್ಲ, ನನಗೆ ಕರೆಕ್ಟ್ ಬಂದೈತದು. ಈ ಥರ ಬಂದೈತೆ ನೋಡಿರಿ. ಉಂಡೆಗಳನ್ನು ಮಾಡಿ ಇಟ್ಕೊಳಕ್ತಾನೆ. ನೋಡಿರಿ ಈಗ ಒಂಚೂರು ಹಾಲು ಹಾಕಿದ್ದಕ್ಕೆ ಇದು ಹೂರ್ಣ ಮಸ್ತಾಗಿರ್ತೈತೆ ರೀ, ಸ್ಟಫಿಂಗ್ ಇರ್ತೈತಲ್ರಿ, ಅದಕ್ಕೆ ಈ ಥರ ಹೂರ್ಣ ಹಿಂಗೆ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾನೆ ರೀ. ಒಂದು ಬೌಲ್ ತೊಗೊಂಡನಲ್ರಿ ನಾ ಈಗ ದೊಡ್ಡದು,
ಅದಕ್ಕೆ ಒಂದು 15ರಷ್ಟು ಆಗ್ತಾವ್ರಿ. ನೀವು ಅದ್ರ ಮೇಲೆ ಲೆಕ್ಕ ಮಾಡ್ಕೊಂಡು ಮಾಡ್ಕೋಬೋದು ರೀ ಎಷ್ಟಾಗುತ್ತೆ ಅಂತೇಳಿ. ನೋಡಿರಿ ಹಾಲು ನಿಮಗೆ ಎಷ್ಟು ಬೇಕಷ್ಟು ಹಿಂಗೆ ಮಾಡ್ಕೊಂಡು ಅದು ನಮಗೆ ಹದ ಗೊತ್ತಾಕೈತಲ್ರಿ, ಆ ಹೂರ್ಣ ಬರ್ಬೇಕು ರೀ ಅದು ಸ್ಟಫಿಂಗಕ್ಕೆ ಅಷ್ಟು ಮಾಡ್ಕೋಬೇಕಾಕತ್ರಿ. ನೋಡಿರಿ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೋಬೇಕ್ರಿ. ಈ ಒಂಚೂರು ಸ್ವಲ್ಪ ಮೆತ್ತಗಾತು ನೋಡಿರಿ, ಇಷ್ಟ ಮೆತ್ತಗೆ ಮಾಡ್ಕೊಂಡು ಉಂಡೆಗಳನ್ನು ಮಾಡಿ ಇಟ್ಕೋಬೇಕ್ರಿ. ಇದಷ್ಟು ಈಗ ನಾ ಮಾಡ್ಕೊಳಕ್ತಾನಲ್ರಿ. ಈಗ ಮಕರ ಸಂಕ್ರಾಂತಿಗೆ ಇದು ವಿಶೇಷ ಇರೋದ್ರಿಂತ ನೀವು ನನ್ನ ಜೊತೆನ ಮಾಡ್ತಿರತ್ತೆ ಹೇಳಿನ ನಾನು ನಿಧಾನಾಗಿ ಇದೆಲ್ಲ ಏನು ಎಡಿಟಿಂಗ್ ಮಾಡ್ಲಾರ್ದನ ಮಾಡಕತ್ತೇನೆ ರೀ. ಇದೇ ಥರ ನೀವು ಮಾಡಿದ್ರೆ ನನ್ನ ಜೊತೆನ ಹೋಳ್ಗಿನ ಮಾಡಿಬಿಡ್ತೀರಿ. ಅಷ್ಟು ಈಜಿ ಅದ ರೀ ಇದು, ಭಾಳ ಅಂದ್ರೆ ಭಾಳ ಈಜಿ ಮೆಥಡ್. ಮತ್ತು ಮನೆಯಲ್ಲಿ ಹೋಳ್ಗಿನ ಟೇಸ್ಟನ್ನು ಬೇರೆ ಇರ್ತಾವೆ ರೀ. ನೀವು ಹೊರಗಡೆ ತಂದು ತಿನ್ನೋಕ್ಕಿಂತ ಇದೊಂದು ಸಲ ಮಾಡಿ ನೋಡಿರಿ, ಇದ್ರ ಟೇಸ್ಟನ್ನು ಬೇರೆ ಇರ್ತಾವೆ. ನಾ ಆರ್ಗ್ಯಾನಿಕ್ ಬೆಲ್ಲ ಹಾಕೀನಿ ರೀ, ಅದಕ್ಕೆ ಅದು ಇನ್ನೂ ಚೆನ್ನಾಗಿ ಬರ್ತೈತೆ ರೀ ಹೋಳಿಗೆ. ಅದು ಬೆಲ್ಲ ಆರ್ಗ್ಯಾನಿಕ್ ತೊಗೊಂಡು ಹಾಕಿರೋದ್ರಿಂದ ಮಕ್ಳಿಗೂ ಒಳ್ಳೇದ್ರಿ ಅದು. ನೋಡಿರಿ ಈ ಥರ ಇದು ಸೇಮ ಉಂಡೆ ಬರ್ತಾವೆ ರೀ. ಇದು ಒಂದು 10ರಿಂದ 15 ತನಕ ಬರ್ತಾವೆ ರೀ. ನೀವು ಮಾಡ್ಕೋಬೋದು ಮನೆಯಲ್ಲಿ. ನೋಡಿರಿ ಎಷ್ಟು ಈಜಿ ಐತಿ. ನಾನೀಗ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಂಡು ಆಮೇಲೆ ಇದು ಸ್ಟಫ್ ಮಾಡ್ಬೇಕಾಕತ್ತಲ್ಲ ರೀ. ನೋಡಿರಿ ಇದೇ ಥರ ಬರ್ಬೇಕು ನೋಡಿರಿ, ಮೆತ್ತಗೆ ಒಂಚೂರು ಮೆತ್ತಗೆ ರೀ. ತೀರಾ ನೀವು ಭಾಳಷ್ಟು ಹಾಲು ಹಾಕಿದರೆ ಅಕಸ್ಮಾತ್ ಅಂದ್ರೂ ನೀವು ಅದಕ್ಕೆ ಒಂಚೂರು ಪುಟಾಣಿ ಹಿಟ್ಟು ಕೈಗೆ ಹಚ್ಕೊಂಡು ಈ ಥರ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಂಡ್ರೂ ಸರಿ ಹೋಗತ್ರಿ ಅದು. ನೋಡಿರಿ ಈಗ ಇದೇ ಥರನ ಉಂಡೆಗಳನ್ನು ಮಾಡಿ ಇಟ್ಕೊಂಡಿರ್ತಾನೆ ರೀ ಈ ಥರ. ನೋಡಿರಿ ಇದು ಇದನ್ನು ಎಲ್ಲ ನೋಡೋರಿಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರೀ. ನನ್ನ ಚಾನಲ್ ನಿಮಗೆ ಓಕೆ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಈ ಥರ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳಕ್ತಾನೆ ರೀ. ಇದನ್ನು ನೀವು ಲೈಕ್ ಮಾಡೋದ್ರಿಂತ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂಗೆ ಆಕತ್ರಿ ನಮ್ಮ ಚಾನಲ್ಗೆ. ಈ ಥರ ಉಂಡೆಗಳನ್ನು ಮಾಡಿ ನಾನು ನೋಡಿರಿ ಹಿಂಗಾಗ್ಯಾವ ನೋಡಿರಿ, ಇದೇ ಥರ ಬರ್ಬೇಕ್ರಿ. ನೋಡಿರಿ ಈ ಥರ ಮೆತ್ತಗೆ ಒಂಚೂರು ಹೂರ್ಣದ ಹದಕ್ಕೆ ಬರ್ತೈತೆ ರೀ ಅದು. ಈ ಥರ ಆಗುತ್ತಲ್ಲ ರೀ. ಅದು ಹಿಟ್ಟೇನು ನಾದಿಟ್ಟಿದ್ನಲ್ಲ ರೀ, ಅದು ಮೆತ್ತಗೆ ಬಂದೈತೆ ನೋಡಿರಿ. ಈಗ ಹೋಳ್ಗೆ ಹದಕ್ಕೆ ಬಂದೈತೆ ಅದು ಹಿಟ್ಟು. ಈ ಥರ ಬರ್ಬೇಕು ರೀ. ಅದಕ್ಕೆ ಒಂಚೂರು ಆಯಿಲ್ ಹಚ್ಕೊಂಡು ನೀವು ಉಂಡೆಗಳನ್ನು ಮಾಡಿಟ್ಕೊಂಡ್ರೆ ನಾ ಸ್ಟಫ್ ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ ರೀ. ಈಗ ನಾ ಈ ಥರ ಉಂಡೆ ಮಾಡ್ಕೋಬೇಕ್ರಿ. ಅದು ಮೈದಾ ಹಿಟ್ಟು ಇರ್ತೈತಲ್ಲ ರೀ, ಒಣ ಹಿಟ್ಟು, ಅದನ್ನ ತೊಗೊಂಡು ಅದಕ್ಕೆ ಹಚ್ಚೇ ಮಾಡ್ಬೇಕ್ರಿ. ಈಗ ಮೈದಾ ಹಿಟ್ಟು ತೊಗೊಂಡು ನಾವು ಒಣ ಹಿಟ್ಟು ರೀ, ಅದಕ್ಕೆ ಒಂದು ಉಳ್ಳಿ ತೊಗೊಳ್ದು ಅದನ್ನು ಸ್ಟಫಿಂಗ್ ಮಾಡಿ ನೋಡಿರಿ ಈ ಥರ ಉಳ್ಳಿಗಳನ್ನು ಮಾಡಿಟ್ಕೊಂಡನೆ ಇದಕ್ಕೆ ಇದು ಒಂಚೂರು ಲಟ್ಟಿಸ್ಕೋಬೇಕ್ರಿ. ಅದನ್ನ ಹಿಟ್ಟು ಹಚ್ಚಿ ಈ ಥರ ಲಟ್ಟಿಸ್ಕೊರಿ. ಲಟ್ಟಿಸ್ಕೊಂಡಿಂದ ಅದನ್ನು ಸ್ಟಫ್ ಮಾಡ್ಬೇಕಾಗತ್ತೆ ರೀ. ನೋಡಿರಿ ಇದನ್ನು ತೊಗೊಂಡು ಈ ಥರ ಸ್ಟಫಿಂಗ್ ಮಾಡ್ಬೇಕು. ನೋಡಿರಿ ಈ ಥರ ಸ್ಟಫಿಂಗ್ ಮಾಡೋದ್ರಿಂತ ಅದು ಮ್ಯಾಲೇನು ಹಿಟ್ಟು ಬರ್ತೈತಲ್ಲ ರೀ, ಅದನ್ನು ಮ್ಯಾಲೆ ಹಿಟ್ಟು ಬಂದಿದ್ದನ್ನು ಈ ಥರ ತೆಗೆದು ಇಟ್ಕೋಬೇಕ್ರಿ. ಇದನ್ನ ಈ ಥರ ಮುಚ್ಕೋಬೇಕು ನೋಡಿರಿ. ಇದೆಲ್ಲ ಪೂರ್ತಿ ಹಿಂಗೆ ಆಗ್ಬೇಕ್ರಿ, ಉಂಡೆ ಆಗ್ಬೇಕದು. ಅದನ್ನು ಮತ್ತೆ ಹಿಟ್ಟಿನಾಗದ್ದೇ ಇದನ್ನು ಮಾಡ್ಕೋಬೇಕ್ರಿ, ಕೈಯಿಂತ್ರ ಹಿಂಗೆ ಮಾಡ್ಕೋಬೇಕು ನೋಡಿರಿ. ಈ ಥರ ಮಾಡ್ಕೊಂಡು ಅದನ್ನು ಇಟ್ಕೊರಿ. ಮತ್ತು ಅದನ್ನ ಲಟ್ಸಕ್ಕೆ ಬರ್ತೈತೆ ರೀ. ನೋಡಿರಿ ಈ ಥರ ಮಾಡ್ಕೊಂಡು ನೋಡಿರಿ ಸೇಮ್ ಬರ್ತೈತಲ್ರಿ ಅದು ಎಲ್ಲ ಕಡೆ ಹೂರ್ಣ. ಅದಕ್ಕೆ ಈ ಥರ ಮಾಡ್ಕೋಗ್ತಾನೆ ರೀ. ಇದನ್ನು ಮತ್ತು ನೀವು ಹಿಟ್ಟು ಹಚ್ಚೇ ಮಾಡೋದ್ರಿ. ಈ ಥರ ಮಾಡಿ ಇಟ್ಕೋಬೇಕ್ರಿ. ಈಗ ನೋಡಿರಿ ನಾ ಹೆಂಗೆ ಲಟ್ಟಿಸ್ಬೇಕು ಅನ್ನೋದನ್ನು ತೋರಿಸ್ನಂತ. ಇಲ್ಲಕ್ಕೆ ಇನ್ನೊಂದು ಸ್ಟಫ್ ಮಾಡಾಕತ್ತಾನೆ ರೀ. ಈ ಸ್ಟಫಿಂಗ್ ಹಿಂಗಾಗುತ್ತೆ ನೋಡಿರಿ. ಇದನ್ನು ಒಂಚೂರು ಲಟ್ಟಿಸ್ಕೋಬೇಕ್ರಿ. ಅದು ಹಿಟ್ಟಿನಾಗದ್ದೇ ಲಟ್ಟಿಸ್ಕೊರಿ. ಲಟ್ಟಿಸ್ಕೊಂಡಿಂದ ಅದಕ್ಕೆ ಸ್ಟಫ್ ಮಾಡಿರಿ. ನೋಡಿರಿ ಈಗ ಇನ್ನೊಂದು ಉಂಡೆ ಈ ಥರ ಎಲ್ಲ ತುಂಬ್ಕೊಂಡು ಅದು ಮ್ಯಾಲೆ ಹಿಟ್ಟು ಬರ್ತದಲ್ಲ ರೀ, ಅದನ್ನೆಲ್ಲ ತೆಗೆದಿಡ್ಬೇಕ್ರಿ. ನೋಡಿರಿ ಈ ಥರ ಹಿಟ್ಟು ಬರ್ತೈತೆ ಅದು ಮ್ಯಾಲೆ. ಅದೆಷ್ಟು ಜಾಸ್ತಿ ಇರ್ತೈತಿ ಅದನ್ನಷ್ಟು ತಕ್ಕೋಬೇಕ್ರಿ. ಅದು ಅಂದ್ರೆ ಅದು ಚೆನ್ನಾಗಿ ಬರ್ತೈತೆ ರೀ. ನೋಡಿರಿ ಇದೆಲ್ಲ ಮುಚ್ಚಿ ಅದನ್ನು ಇದನ್ನು ಮಾಡಿಕೊಂಡು ಮತ್ತು ಹಿಟ್ಟಿನಲ್ಲಿ ಹಾಕಿ ಅದನ್ನು ಇದನ್ನು ಮಾಡ್ಕೋಬೇಕ್ರಿ, ಉಂಡೆ ಮಾಡಿ ಇಟ್ಕೋಬೇಕು. ಈ ಥರ ತುಂಬಿಟ್ಕೋಬೇಕು ನೋಡಿರಿ. ನೀವು ಜಾಸ್ತಿ ತುಂಬಿಟ್ಕೋಬೇಡ್ರಿ, ಯಾಕಂದ್ರೆ ನಾ ನಿಮಗೆ ತೋರಿಸೋ ಸಂಬಂಧ ಇಷ್ಟೆಲ್ಲ ಮಾಡ್ಕೊಳಕ್ತಾನೆ. ಒಂದು ತುಂಬಿದ್ರೆ ಒಂದೇ ಮಾಡೋದು ಬರ್ರಿ, ಭಾಳ ಆದ್ರೆ ಇನ್ನೊಂದು ಇಟ್ಕೋಬೋದು. ನೋಡಿರಿ ಸ್ಟಫಿಂಗನ್ನು ಹಿಂಗೆ ತೋರ್ಸಾಕ್ತಾನೆ ನಾ. ಇದು ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ, ಅದಕ್ಕೆ ಇದನ್ನು ತೋರ್ಸಾಕ್ತಾನೆ. ಸ್ಟಫ್ ಭಾಳಷ್ಟು ಮಾಡಿ ಇಟ್ಕೊಂಡ್ಬಿಟ್ರಂದ್ರೆ ನೀವು ಅವೆಲ್ಲ ಕೆಡ್ತೈತೆ ರೀ. ಅದು ಬೆಲ್ಲ ಇರೋದ್ರಿಂತ ಅದು ನೀರು ಬಿಟ್ಕೊಂಡಂಗೆ ಆಗುತ್ತೆ. ನೋಡಿರಿ ಈಗ ಈ ಥರ ಸ್ಟಫಿಂಗ್ ಅಷ್ಟೇ ನಾ ಇಂಪಾರ್ಟೆಂಟ್ ಇರೋದ್ರಿಂತ ಈ ಥರ ತೋರ್ಸಾಕ್ತಾನೆ.
ನೋಡಿರಿ ಈ ಥರ ಅದನ್ನು ಒಳಗೆ ಹಾಕಿ ಎಷ್ಟು ಹಿಟ್ಟು ಹೊರಗೆ ಬರ್ತೈತಲ್ಲ ರೀ ಅದನ್ನು ತಗೋಬೇಕ್ರಿ. ತಗೊಂಡಿಂದ ಅದನ್ನ ಕ್ಲೋಸ್ ಮಾಡ್ಬೇಕಂದು ಕ್ಲೋಸ್ ಮಾಡಿ ಮತ್ತೆ ಈ ಥರ ಮಾಡ್ಕೊಂಡು ಅದನ್ನ ಹಿಟ್ಟಿನಾಗ ಇದನ್ನು ಮಾಡಿ ಹಿಂಗೆ ಇಟ್ಕೋಬೇಕಾಗತ್ತೆ ನೋಡಿರಿ ಇಷ್ಟು ದೊಡ್ಡದು ಮಾಡಿ ಹಿಂಗೆ ಇಟ್ಕೊಂಡು ಆಮೇಲೆ ಲಟ್ಟಿಸ್ಬೇಕಾಗ್ತದೆ ರೀ. ನಾ ಜಾಸ್ತಿ ಮಾಡಿ ಇಟ್ಕೊಂಡಿಲ್ಲ, ಅದಕ್ಕೆ ಸ್ವಲ್ಪ ಮಾಡಿ ಇಟ್ಕೊಂಡೇನ್ರಿ. ನೋಡಿರಿ ಹೆಂಗೆ ಸ್ಟಫ್ ಮಾಡೋದು ತೋರಿಸ್ತೀನಿ ನಾನು. ಇದೇ ಥರನ ಹಿಂಗೆ ಹಿಟ್ಟು ಹಚ್ಚಿ ಈ ಥರ ಮಾಡ್ಕೊಂಡು ಅದಕ್ಕೆ ಒಂದು ತೊಗೊಂಡು ಸ್ಟಫ್ ಮಾಡ್ಬೇಕ್ರಿ. ನೋಡಿರಿ ಈ ಥರ ಸ್ಟಫ್ ಮಾಡಾಕ್ತಾನೆ. ಎಳ್ಳು ಹೋಳ್ಗೆ ಮಾಡ್ತಾರೆ, ಶೇಂಗಾ ಹೋಳ್ಗೆ ಮಾಡ್ತಾರೆ. ನಾನು ಆಗಲೇ ಎಳ್ಳು ಹೋಳ್ಗೆ ಮಾಡಿಬಿಟ್ಟಿದ್ದೇನೆ ರೀ. ಈಗ ಬಿಳಿ ಎಳ್ಳಿಂದು ಈಗ ಅದನ್ನು ನೋಡ್ಬೋದು. ಇದು ಈಗ ಶೇಂಗಾ ಹೋಳ್ಗೆ ಇವತ್ತು ಮಾಡಾಕ್ತೈತೆ ರೀ. ಆರ್ಗ್ಯಾನಿಕ್ ಬೆಲ್ಲ ಹಾಕ್ರಿ ನೀವು, ಚೆನ್ನಾಗಿ ಬರ್ತಾವ್ರಿ ಅವು. ಮಕ್ಳಿಗೂ ಹೆಲ್ತಿಗೂ ಚಲೋ ರೀ. ಈಗ ಬೆಲ್ಲ ಸರಿಯಾಗಿ ಬರೋಂಗಿಲ್ಲಲ್ಲ ರೀ, ಅದಕ್ಕೆ ಆರ್ಗ್ಯಾನಿಕ್ ತೊಗೊಂಡು ಹಾಕಾಕ್ತಾನೆ. ನೋಡಿರಿ ಈ ಥರ ಸ್ಟಫ್ ಮಾಡಿ ಅದನ್ನು ಹಿಂಗೆ ಅಗಲ್ ಮಾಡಿ ಇಟ್ಕೋಬೇಕ್ರಿ. ನಾನು 4 ಮಾಡಿ ಇಟ್ಕೊಂಡೀಗ. ನೀವು ಜಾಸ್ತಿ ಮಾಡ್ಕೋಬೇಡ್ರಿ, 2 ಮಾಡ್ಕೊಂಡ್ರೆ ಸಾಕ್ರಿ. ನೋಡಿರಿ ಈಗ ಒಲೆ ಹೊತ್ತಿಸಿ ಇದು ಇದನ್ನು ಆನ್ ಮಾಡಿ ಈಗ ಇದನ್ನು ಮಾಡಾಕ್ತಾನೆ. ಅದು ಇನ್ನೊಂದು ಉಳ್ಳಿ ಆಗುತ್ತೆ ರೀ, ಅಷ್ಟು ಬಂದೈತೆ ಅದು ಹಿಟ್ಟು. ಈಗ ಈ ಥರ ಎಲ್ಲ ಲಟ್ಟಿಸ್ಕೊಂಡು ನೋಡಿರಿ ಹಿಂಗೆ ಹೋಳ್ಗೆ ಲಟ್ಟಿಸ್ಬೇಕ್ರಿ. ಕರೆಕ್ಟಾಗಿ ಬರ್ತಾವ್ರಿ. ಮತ್ತು ಸಣ್ಣಕ್ಕೆ ಉರಿಟ್ಟು ಇದನ್ನು ಸುಡ್ಬೇಕ್ರಿ. ಯಾವಾಗಲೂ ಜಾಸ್ತಿ ಇಡಬಾರ್ದು ರೀ. ನೋಡಿರಿ ಈ ಥರ ಬಂದೈತೆ. ಈಗ ಹಗುರ ಲಟ್ಟಿಸ್ಬೇಕ್ರಿ. ಹಿಟ್ಟು ಹಚ್ಚಿ ಲಟ್ಸಿರ್ತೀರ ಏನೂ ಆಗಲ್ಲ ರೀ, ಬೇಗ ಆರಾಮಾಗಿ ಲಟ್ಟಿಸ್ಬೋದು. ಬೆಲ್ಲ ಮೆತ್ತಗಾಗಿರ್ತೈತೆ ರೀ ಅದು ಮಿಕ್ಸಿ ಒಳಗೆ. ನೋಡಿರಿ ಇದು ಈ ಉರಿ ಭಾಳ ಸಣ್ಣ ಇಡ್ಬೇಕ್ರಿ. ಈ ಥರ ಇಟ್ಟು ಸಣ್ಣಕ್ಕೆ ಇಟ್ಟು ಸುಡ್ಬೇಕ್ರಿ ಇದನ್ನ. ನೋಡಿರಿ ಈ ಥರ ಲಟ್ಸಾಗತ್ತಾನೆ ಇನ್ನೊಂದು. ನೋಡಿರಿ ಈ ಥರ ಲಟ್ಟಿಸ್ಬೇಕ್ರಿ, ಸೇಮ್ ಬರ್ಬೇಕು ಎಲ್ಲ ಕಡೆ. ಅದು ಹಿಟ್ಟು ಹಚ್ಚಿ ಲಟ್ಸೋದ್ರಿಂತ ಚೆನ್ನಾಗಿ ಬರ್ತೈತೆ ರೀ. ನೋಡಿರಿ ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಲಟ್ಟಿಸ್ಬೇಕ್ರಿ ಅದನ್ನ. ಹಗುರ ಲಟ್ಟಿಸ್ರಿ, ಏನಾಗಲ್ಲ. ನೋಡಿರಿ ಈಗ ಸಣ್ಣಗೆ ಉರಿ ಇಟ್ಟು ಇದನ್ನ ಏನು ಮಾಡ್ತಾನೆ, ಇದು ಸುಡಾಗ್ತಾನೆ ನೋಡಿರಿ. ಅದು ಜೋರಾಗಿಟ್ಟರೆ ಹೊತ್ತು ಬಿಡ್ತಾವ್ರಿ. ಈಗ ಸಣ್ಣಗೆ ಉರಿ ಇಡೋದ್ರಿಂದ ಅದು ಚೆನ್ನಾಗಿ ಬರ್ತೈತೆ ರೀ. ನೋಡಿರಿ ಈ ಥರ ಬಂದೈತೆ ನೋಡಿರಿ, ಈ ಥರ ಚೆನ್ನಾಗಿ ಬಂದೈತಿ. ಇವ್ನು ಮಾಡಿದ ತಕ್ಷಣ ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ರೀ. ಯಾವಾಗಲೂ ಇವನ್ನ ತೆಳ್ಳಗೆ ಇಡ್ಬೇಕ್ರಿ. ಒಂದಕ್ಕೊಂದು ಅಂಟ್ಲಾರ್ದಂಗೆ ತೆಳ್ಳಗೆ ಇಡ್ರಿ, ಅಂದ್ರೆ ಇದು ನೋಡಿರಿ ಈ ಥರ ಬಂದೈತೆ ನೋಡಿರಿ. ಇದನ್ನು ಹಗುರ ಇದನ್ನು ಮಾಡಿ ಸಣ್ಣಕ್ಕೆ ಉರಿ ಇಟ್ಟು ಸುಡ್ಬೇಕ್ರಿ ಈ ಥರ. ಇದು ಸುಟ್ಟಿದ್ದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ನೋಡಿರಿ ಹಗುರ ಒಂದು ತೆಳು ಪದರ ಇರ್ತಾರೆ ಅಂತ ಬೇಗ ಸುಡ್ತಾವ್ರಿ ಇವು. ಆದರೆ ಸಣ್ಣಗೆ ಉರಿ ಇಟ್ಟನು ಸುಡ್ಬೇಕ್ರಿ. ನೋಡಿರಿ ಈ ಥರ ಆಗುತ್ತೆ ನೋಡಿರಿ. ಈಗ ಚೆನ್ನಾಗಿ ಬಂದೈತ್ರಿ. ಈಗ ಚೆನ್ನಾಗಿ ಬಂದೈತ್ರಿ ಇದು. ಇದನ್ನು ತೆಗೆದುಬಿಡೋದು. ನೋಡಿರಿ ನಾನು ನೆಕ್ಸ್ಟ್ ಇನ್ನೊಂದು ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಇದನ್ನು ತೊಗೊಂಡು ಈಗ ಸಣ್ಣಕ್ಕೆ ಇಟ್ಟಿರ್ತೀವಲ್ರಿ ಅದರಲ್ಲಿ ಹಾಕ್ಬೇಕ್ರಿ. ನೋಡಿರಿ ಈ ಥರ ಬಂದೈತೆ. ಉರಿ ಯಾವಾಗಲೂ ಸಣ್ಣಕ್ಕೆ ಇಡ್ರಿ, ಹಿಂಗೆ ಹಾಕ್ಬೇಕ್ರಿ. ಅದನ್ನ ಹಾಕಿ ಇನ್ನೊಂದು ನಾನು ಮಾಡ್ಕೋತೀನಿ ರೀ. ಈಗ ಇದನ್ನು ಇಷ್ಟು ಬಿಟ್ಟನಲ್ರಿ, ಇದು ಚೆನ್ನಾಗಿ ಸುಡಲಿ. ಅದನ್ನು ಇದನ್ನೇನೈತಿ ಮತ್ತು ಈಗೆಲ್ಲ ಮಾಡಿಟ್ಕೊಂಡನಲ್ರಿ, ಸ್ಟಫ್ ಮಾಡಿ ಇಟ್ಕೊಂಡಿದ್ದು ಅದನ್ನ ತೊಗೊಳಕ್ತಾನೆ ರೀ. ಅದಕ್ಕೆ ನಿಮಗೆ ಏನು ಹೇಳಾಕ್ತಾನೆ ನಾನು, ಜಾಸ್ತಿ ಮಾಡಿ ಇಟ್ಕೊಬೇಡ್ರಿ. ಸ್ವಲ್ಪ ಅವು ಬಿಟ್ಟಿವಂದ್ರೆ ಇದಾಗ್ತಾವೆ ರೀ. ನೋಡಿ ನೀವು 2 ಮಾಡಿಟ್ಕೊರಿ. ನೋಡಿರಿ ಈ ಥರ ಬರ್ತೈತೆ ನೋಡ್ರಿ. ಹಗುರ ಲಟ್ಟಿಸ್ಬೇಕ್ರಿ. ಇದು ಆಗೈತೆ ರೀ. ಈಗ ಇದು ಕರೆಕ್ಟಾಗಿ ಬಂದೈತೆ ನೋಡಿರಿ. ಈಗ ಇಲ್ಲಿ ಈ ಥರ ಎಲ್ಲ ಕರೆಕ್ಟ್ ಬರ್ಬೇಕ್ರಿ ಅದು. ನೋಡಿರಿ ಈಗ ಕರೆಕ್ಟ್ ಬಂದೈತೆ ರೀ ಅದು. ಹಿಂಗೆ ಚೆನ್ನಾಗಿ ಸುಟ್ಟಿಂದ ಇದನ್ನ ಎತ್ತಿಟ್ಕೊಂಡು ನೆಕ್ಸ್ಟ್ ಹಾಕ್ತೀನಿ ನೋಡಿರಿ ನಾನು. ನೆಕ್ಸ್ಟ್ ಇನ್ನೊಂದು ತೊಗೊಂಡು ಈ ಥರ ಮಾಡ್ಬೇಕ್ರಿ. ಹಂಚು ಯಾವಾಗಲೂ ಸಣ್ಣ ಇಡೋದ್ರಿಂತ್ರನ ಇದು ಚೆನ್ನಾಗಿ ಬರ್ತಾವ್ರಿ. ಇರಲಿಲ್ಲ ಅಂದ್ರೆ ಅವು ಬರೋದಿಲ್ಲ ರೀ. ಇದು ಇನ್ನೊಂದು ಸ್ಟಫ್ ಮಾಡಿದ್ದನ್ನು ನಾನು ತಿಳ್ಕೊಳಕ್ತಾನೆ ರೀ. ಈ ಥರ ಆಗಿತ್ತಂದ್ರೆ ಹಿಟ್ಟು ಹಚ್ಚಿ ಒಂಚೂರು ಇದನ್ನು ಮಾಡ್ಕೊಂಡು ಮಾಡ್ಬೇಕ್ರಿ. ನೋಡಿರಿ ಇದು ಈ ಥರ ಆಗುತ್ತೆ. ಯಾವಾಗಲೂ ನಾವು ಹೊರಗಡೆ ತರೋದ್ರಿಂತ ಅವು ಆ ಟೇಸ್ಟಿಗೆ ಈ ಟೇಸ್ಟಿಗೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಆಗ್ತದೆ ರೀ. ನಾವು ನೋಡಿವ್ರಿ. ಅದಕ್ಕೆ ನೀವು ಮನೆಯಲ್ಲಿ ಮಾಡಿ ನೋಡಿ ನಮ್ದು ಚಾನಲನ್ನು ಲೈಕ್ ಮಾಡಿರಿ. ನೋಡಿರಿ ಈ ಥರ ಬರುತ್ತೆ. ಅದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ ಶೇಂಗಾದ ಹೋಳ್ಗೆ. ಮತ್ತು ನಾವು ಮಾಡಿವಿ ಅನ್ನೋದು ಒಂದು ಇದು ಇರ್ತೈತೆ ರೀ. ಮನೇಲಿ ಮಾಡಿ ತಿನ್ನೋದ್ರಿಂತ ಎಲ್ಲ ಮಕ್ಕಳಿಗೆ ಅದು ಎಲ್ಲ ಒಳ್ಳೇದು ರೀ.
ಈಗ ಹೊರಗಡೆ ತರೋಕ್ಕಿಂತನೂ ಮನ್ಯಾಗ ಮಾಡಿ ತಿನ್ನೋದು ಒಳ್ಳೆಯದು. ಅದಕ್ಕೆ ನೀವು ಮಾಡಿ ನೋಡಿರಿ. ಮತ್ತು ಇದೇನು ಈಜಿ ಮೆಥಡ್ ಐತ್ರಿ. ಭಾಳ ಅಂದ್ರೆ ಭಾಳ ಈಜಿ ಐತಿ. ಹುರಿದ ಶೇಂಗಾನು ಸಿಗ್ತಾವ್ರಿ, ಇಲ್ಲಿಲ್ಲಂದ್ರೆ ಮನೆಯಲ್ಲೂ ಹುರ್ಕೋಬೋದು. ನಿಮಗೆ ಹೆಂಗೆ ಇದು ಇಷ್ಟ ಆಗುತ್ತೆ ಹಂಗೆ ಮಾಡ್ಬೋದು ರೀ. ಶೇಂಗಾ ಮಾತ್ರ ಚೆನ್ನಾಗಿ ಹುರಿದಿರ್ಬೇಕು ರೀ. ಒಂದು ಸ್ವಲ್ಪ ನೀವು ಏನು ಮಾಡ್ಬೇಕು ರೀ, ಬೆಲ್ಲ ಚಲೋ ತಂದು ಹಾಕಿಬಿಟ್ರಂದ್ರೆ ಬೇಕಾದಷ್ಟು ಮನೇಲಿ ಆರಾಮಾಗಿ ಮಾಡ್ಬೋದು ರೀ. ನೋಡಿರಿ ಈ ಥರ ಆಗುತ್ತೆ ಇದು. ಇದನ್ನು ಸ್ಟಫ್ ಮಾಡೋದು ಹೆಂಗೆ ಅನ್ನೋದು ಮತ್ತೆ ಹೇಳ್ಕೊಡ್ತೀನಿ. ಇಷ್ಟ ರೀ, ಸ್ಟಫಿಂಗ್ ಏನು ಭಾಳ ಇದು ಇರೋದಿಲ್ಲ. ಅದು ಹೂರ್ಣ ಕರೆಕ್ಟಾಗಿರ್ಬೇಕು ನೋಡಿರಿ. ಅದು ಮಿಕ್ಸಿಂಗನ ಭಾಳ ಮತ್ತದ್ರಿ. ಒಂಚೂರು ಹಾಲು ಹಾಕಿ ಇದನ್ನು ಮೆತ್ತಗೆ ತೀರ ಮೆತ್ತಗೆ ಮಾಡಿದ್ರೆ ಅದು ಬರ್ತಾ ಇರೋದಿಲ್ಲ. ಒಂಥರ ಕರೆಕ್ಟ್ ಆಗ್ಬೇಕ್ರಿ ಅದು. ನಿಮ್ಗೇನ್ರ ಅದು ಕಡಿಮೆ ಅನ್ನಿಸ್ತಂದ್ರೆ, ಭಾಳ ಬಿರುಸು ಅನ್ನಿಸ್ತಂದ್ರೆ ಒಂಚೂರು ಹಾಲು ಹಾಕೋಬೇಕು ರೀ. ಭಾಳ ಮೆತ್ತಗೆ ಅನ್ನಿಸ್ತಂದ್ರೆ ಅದಕ್ಕೆ ಪುಟಾಣಿ ಹಿಟ್ಟು ಹಚ್ಕೊಂಡು ಅದನ್ನ ಉಂಡೆಗಳನ್ನು ಮಾಡ್ಕೋಬೇಕು ರೀ. ನೋಡಿರಿ ಈ ಥರ ಸ್ಟಫಿಂಗ್ ಒಂದೇ ತುಂಬ್ಕೊಂಡು ಕೂಡಲೇ ಚೆಂದ ಬರ್ತೈತೆ ರೀ. ಅದು ಏನೂ ಆಗಲ್ಲ. ಈಗ ಜಸ್ಟ್ ತುಂಬಿದ ತಕ್ಷಣ ಮಾಡ್ತೀವಲ್ಲ ರೀ, ಅದು ಹಿಟ್ಟು ಹಚ್ಚಿ ಮಾಡೋದ್ರಿಂದ ಚೆನ್ನಾಗಿ ಬರ್ತಾವ್ರಿ. ನೋಡಿರಿ ಈ ಥರ ಭಾಳ ಅಂದ್ರೆ ಭಾಳ ಫಾಸ್ಟ್ ಆಗುತ್ತೆ ರೀ. ಒಂದು 21 ಮಿನಿಟ್ನಾಗ ಆಗೈತೆ ನೋಡಿರಿ. ಇದೆಲ್ಲ 15 ಹೋಳಿಗೆ ಆಗುತ್ತೆ ರೀ. ಬೇಕಾದಂಗೆ ನೀವು ಮಾಡ್ಬೋದು ರೀ. ಎಷ್ಟು ಟೈಮ್ ರೀ, ನಾವೆಲ್ಲೋ ಟೈಮ್ ಕಳೀತೀವತ್ತ ಅಷ್ಟನ್ನು ಇಲ್ಲಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರ್ತಾವ್ರಿ, ಎಷ್ಟು ಟೇಸ್ಟಿಯಾಗಿರ್ತಾವೆ ನೋಡಿರಿ ಈ ಥರ. ಅದು ಬೆಲ್ಲದು ಮತ್ತು ಹೊರಗೆ ಬರಬಾರ್ದು ರೀ. ಆ ಥರನ ಲಟ್ಟಿಸ್ಕೋಬೇಕು ರೀ. ಚೆನ್ನಾಗಿ ಲಟ್ಟಿಸಿದ್ರೆ ಅದು ಏನೂ ಹೊರಗಡೆ ಬರಲ್ಲ. ಸುಡು ಮುಂದಾಗೂ ಹೊರಗಡೆ ಬರಲ್ಲ ರೀ. ನೋಡಿರಿ ಎಷ್ಟು ನಾವು ಸಣ್ಣಗಿಟ್ಟು ಒಂಥರ ಕಾಯ್ದ ಹಂಚನ್ನು ಸಣ್ಣಗಿಟ್ಟು ಸುಡ್ತೀವಿ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿರಿ ಈ ಥರ ಎಲ್ಲ ಈಗ ಸುಟ್ಟೈತಿ. ಈಗ ಇದಾಗೈತೆ ನೋಡಿರಿ, ತೆಗಿದ್ನು. ಆದ್ರೆ ಒಣಗಿಸ್ಬೇಕು ರೀ ಇವನ್ನ ಯಾವಾಗಲೂ ಒಂದ್ರ ಮೇಲೆ ಒಂದು ಇಡಬಾರ್ದು ರೀ. ಈ ಥರ ಇಟ್ಟರೆ ಇದು ಆಗ್ತಾವ್ರಿ. ಈಗ ಮಾಡಿ ಆಗಿಂದ ಅದನ್ನು ಒಂದು ಇದ್ರೊಳಗೆ ಹಾಕಿ ತೆಳ್ಳಗೆ ಒಣಾಕ್ಬೇಕು ರೀ. ಒಂಚೂರು ಬಿರ್ಸಾದ್ರೂ ಚೆನ್ನಾಗಿರ್ತೈತೆ ರೀ. ಬಿಸಿ ಹೋಳಿಗೆ ಯಾವಾಗಲೂ ಅದು ಸರಿಯಾಗಿರೋದಿಲ್ಲ ರೀ ಅದು. ನೋಡಿರಿ ಇದನ್ನು ಸ್ಟಫಿಂಗ್ ಮಾಡೋದನ್ನ ಇದು ತೋರಿಸ್ನು. ಮತ್ತು ಇದು ಹೆಂಗೆ ಸುಡ್ತೈತಂದ್ರೆ ರೀ, ಇದಕ್ಕೆ ಸಣ್ಣಗೂ ಉರಿ ಇರೋದ್ರಿಂದ ಅದೇನು ಬೆಲ್ಲದು ಹೊರಗೆ ಬಂದಿಲ್ಲ ರೀ. ನೋಡಿರಿ ಈ ಥರ ಸ್ಟಫ್ ಮಾಡೋದು ಇಂಪಾರ್ಟೆಂಟ್ ಇರ್ತೈತೆ ರೀ ಅದು. ನೋಡಿರಿ ಇದು ಶೇಂಗಾ ಅಂದ್ರೆ ಬಡವರ ಬಾದಾಮಿ ಇದ್ದಂಗೆ ರೀ. ಇದರಿಂದ ಇದು ಯಾವಾಗಲೂ ನಮ್ಮಲ್ಲಿ ಇದ್ದೇ ಇರ್ತೈತಿ. ಇದನ್ನು ಟೇಸ್ಟಿ ಫುಡ್ಡೂ ಇರ್ತೈತೆ ರೀ, ಮಾಡಿನೂ ತಿನ್ಬೋದು. ಇದು ಆಯಿಲ್ ಕಂಟೆಂಟ್ ಇರೋದ್ರಿಂದ ಟೇಸ್ಟೂ ಇರ್ತೈತೆ ರೀ. ನೋಡಿರಿ ಹಿಂಗೆಲ್ಲ ಇರ್ತೈತಿ. ಅದಕ್ಕೆ ಎನರ್ಜಿ ಫುಡ್ ಇರೋದ್ರಿಂದ ಇದನ್ನು ಒಂಚೂರು ಮತ್ತು ಅದು ಈ ಯಾವಾಗಾರ ಒಂಚೂರು ಗೋಧಿ ಹಿಡ್ಸೋದಕ್ಕೆ ಇತ್ತಂದ್ರೂ ಅದರಲ್ಲೂ ಒಂದು ದಿನ ಒಂಚೂರು ಏನಾರು ಮಾಡ್ಬೇಕನ್ನಿಸ್ತು ಲಾಸ್ಟಿಗೆ ಉಳ್ದಿತ್ತಂದ್ರೂ ಅದನ್ನು ಮಾಡೋಕ್ಕೂ ಬರ್ತೈತೆ ರೀ. ಇದು ಅದರಲ್ಲೂ ಮಾಡ್ಬೋದು ರೀ. ಆದ್ರೆ ಅವು ಒಂಚೂರು ಅಷ್ಟೇ ಇದರಷ್ಟು ತೆಳು ಪದರು ಬರಲ್ಲ ರೀ. ಆದರೂ ಬರ್ತೈತೆ ರೀ. ಅದ್ರಾಗ ಏನು ಮಾಡೋಕ್ಕಾಗೋದಿಲ್ಲ ನಂಗಿಲ್ಲ. ಆದರೆ ಇದರಲ್ಲೇ ಮಾತ್ರ ಇದು ಭಾಳ ಚೆನ್ನಾಗಿ ಬರ್ತೈತೆ ರೀ, ಮೈದಾ ಹಿಟ್ಟು ತೊಗೊಂಡು ಮಾಡಿದ್ರೆ. ನೋಡಿರಿ ಇದು ಈಗರ ಸ್ಟಫ್ ಮಾಡಿ ನೋಡಿರಿ ಲಟ್ಸೋದನ್ನು ಹಿಟ್ಟು ಹಚ್ಚಿ ಈ ಥರ ಎಲ್ಲ ಚೆನ್ನಾಗಿ ಬರುವಂಗೆ ಲಟ್ಟಿಸ್ಕೊಬೇಕ್ರಿ. ನೋಡಿರಿ ಈ ಥರ ಮಾಡ್ಕೊಂಡು ಒಂಚೂರು ಮೀಡಿಯಮ್ ಆಗಿ ಮಾಡಿರಿ. ಈ ಕಡೆ ತೆಳ್ಳಗನೂ ಆಗಬಾರ್ದು ರೀ, ಸ್ವಲ್ಪ ದಪ್ಪನೂ ಆಗಬಾರ್ದು, ಮೀಡಿಯಮ್ ಆಗಿ ಮಾಡಿರಿ, ಚೆನ್ನಾಗಿ ಬರ್ತೈತೆ ರೀ. ನೋಡಿರಿ ಈ ಥರ ಈಗ ಆಗೈತೆ ನೋಡಿರಿ. ಇದು ಎಷ್ಟು ಸಣ್ಣಗೆ ಉರಿಟ್ಟು ಸುಡಾಗ್ತೈತೆ ರೀ. ಈ ಥರ ಸುಟ್ಟಿಂದ ಇದಾಗೈತೆ ರೀ. ಈಗ ತೆಗಿಬೋದು ಇದನ್ನ. ಹಾಂ ನೋಡಿರಿ ಹಿಂಗೆ ಕರೆಕ್ಟ್ ಬರ್ಬೇಕ್ರಿ ಅದು. ಇಲ್ಲೆಲ್ಲ ನೋಡಿರಿ ಈ ಥರ ಎಲ್ಲ ಸುಟ್ಟೈತೆ. ನಿಮಗೆ ಮಾಡಿದ್ದನ ಗೊತ್ತಾಗಲ್ಲ ರೀ, ಅಷ್ಟು ಈಜಿ ಮೆಥಡ್ ಐತಿದು. ಅಷ್ಟು ಈಸಿಯಾಗಿ ಬರ್ತಾವೆ. ಎಷ್ಟು ನೋಡಿರಿ ಈಗ ಬಂತು ನೋಡ್ರಿ. ಅದು ಏನು ಆಯಿಲ್ ಹಚ್ಚಬಾರ್ದು ರೀ, ಏನೂ ಹಚ್ಚಬಾರ್ದು. ಅದೇ ಏನು ಹಿಟ್ಟು ಹಚ್ಚಿರ್ತೈತಲ್ಲ ರೀ ಅದ್ರ ಮೇಲೇ ಇದೇ ಥರನ ಸುಟ್ಕೋತ ಹೋಗ್ಬೇಕು ರೀ, ಸಣ್ಣ ಇಟ್ಕೊಂಡು. ನೋಡಿರಿ ಈ ಥರ ಮಾಡ್ಕೊಂಡು ಸುಟ್ಕೊಂಡು ಹೋಗ್ಬೇಕು ರೀ. ಈಗ ಸ್ಟಫಿಂಗ್ ಭಾಳ ಇಂಪಾರ್ಟೆಂಟ್ ರೀ. ನೋಡಿ ಅದನ್ನ ತೋರಿಸ್ತಿರ್ತೀನಿ ನಾನು. ಯಾಕೆ ಅದನ್ನ ಜಾಸ್ತಿ ತೋರಿಸ್ತೀನಂದ್ರೆ ನಿಮ್ಗೆ ಸ್ಟಫಿಂಗ್ ಇಂಪಾರ್ಟೆಂಟ್ ಇರೋದ್ರಿಂತ್ರನೇ ಜಾಸ್ತಿ ತೋರಿಸ್ತೀನಿ ನಾನು. ಇದರಿಂತ್ರನೇ ಮುಂದೆ ಅದು ಹಿಟ್ಟು ತಕ್ಕೋಬೇಕ್ರಿ. ಅದು ಹಿಟ್ಟಿತ್ತಂದ್ರೆ ದಪ್ಪಾಗಿ ಹೋಳಿಗೆ ಸರಿಯಾಗಿ ಬರೋಲ್ಲ. ಅದಕ್ಕೆ ಎಷ್ಟು ಕವರ್ ಆಗ್ತೈತಿ ಅಷ್ಟು ಹಿಟ್ಟು ತೊಗೋಬೇಕು. ನೋಡಿರಿ ಈಗ ಇಷ್ಟು ಕವರ್ ಆಗ್ತೈತೆ. ಅದಕ್ಕೆ ಇದನ್ನೆಲ್ಲ ಇದನ್ನು ಮುಚ್ಕೊಂಡು ಈ ಥರ ಮುಚ್ಚಿ ಹಿಟ್ಟಿನಾಗ ಮತ್ತೆ ಅದ್ಬೇಕು ರೀ. ನೋಡಿರಿ ಈಗ ಎಷ್ಟು ಚೆನ್ನಾಗಿ ಬಂದೈತೆ. ಇದನ್ನು ಈ ಥರ ಹಿಟ್ಟಿನೊಳಗೆ ಇದನ್ನು ಮಾಡ್ಬೇಕು ರೀ. ಒಟ್ಟು ಆಯಿಲ್ ಹಾಕಕ್ಕೆ ಹೋಗ್ಬೇಡ್ರಿ.
ಅವು ಚೆನ್ನಾಗಿ ಬರೋದಿಲ್ಲ. ನೋಡಿರಿ ಈ ಥರ ಮಾಡ್ಕೊಂಡು ಹಿಟ್ಟಿನಾಗ ಮಾಡ್ಬೇಕಂದು ಅಂದ್ರನ ಅದು ಕರೆಕ್ಟ್ ಬರ್ತಾವ್ರಿ. ಅವು ಒಣಗಿಂದೂ ಚೆನ್ನಾಗಿ ಬರ್ತಾವೆ. ಇದಕ್ಕೆ ತುಪ್ಪ ಹಚ್ಕೊಂಡು ತಿಂತಿರ್ತಾರೆ ರೀ. ನೋಡಿರಿ ಈ ಥರ ಈಗ ಆಗಾಕತ್ತದ ನೋಡ್ರಿ, ಅದು ಕರೆಕ್ಟಾಗಿ ಬಂದೈತಿ. ಇದನ್ನ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದನ್ನ ಹಿಂಗೆ ಮಾಡಿ ತೋರ್ಸಾಕತ್ತಾನೆ. ಆರಾಮಾಗಿ ಮಾಡ್ಬೋದು ರೀ. ಒಂದು ಬೌಲಿಗೆ 15 ಬರ್ತಾವ್ರಿ. ಬೇಕಾದಂಗೆ ಮಾಡ್ಬೋದು ರೀ. ಒಂದು 20 ಮಿನಿಟ್ನಾಗ ಮುಗಿದು ಬಿಡ್ತೈತೆ ರೀ. ಇನ್ನೂ ಜಾಸ್ತಿ ಟೈಮ್ ತೊಗೋತಿದ್ರೆ ಅದು ಸಣ್ಣಗೆ ಇಟ್ಟು ಸುಡೋದ್ರಿಂತ ನೋಡಿರಿ ಈ ಥರ ಸಣ್ಣಗೆ ಇಟ್ಟು ಸುಡೋದ್ರಿಂತ ಅದು ಚೆನ್ನಾಗಿ ಬರ್ತೈತಿ. ನೋಡಿರಿ ಇದಾಗೈತಿ. ಈಗ ಆರಾಮಾಗಿ ಮಾಡ್ಕೊಬೋದು ರೀ. ಇವನ್ನ ಸ್ವಲ್ಪ ಇರ್ತೈತಲ್ರಿ, ನಮಗೆ ಗೊತ್ತಾಗಲ್ಲ, ಅಷ್ಟು ಬೇಗ ಆಗುತ್ತೆ ರೀ. ಇದು ಟೇಸ್ಟಿಯಾದ ಶೇಂಗಾ ಹೋಳಿಗೆ ರೆಡಿ ಆಗ್ಯಾವ ನೋಡ್ರಿ. ಈಗ ಫುಲ್ ರೆಡಿ ಆಗ್ಯಾವ್ರಿ. ಶೇಂಗಾ ಹೋಳಿಗೆ ಹೆಂಗಿರ್ತೈತ ಈ ಥರ ರೆಡಿ ಆಗ್ಯಾವ್ರಿ. ಇವನ್ನ ನಾವು ತುಪ್ಪ ಹಚ್ಕೊಂಡು ತಿನ್ಬೇಕ್ರಿ. ನೋಡಿರಿ ಚೆನ್ನಾಗಿ ಬಂದವು ಈಗ ಶೇಂಗಾ ಹೋಳಿಗೆ. ಸಂಕ್ರಮಣದ ಶುಭಾಶಯಗಳು ಎಲ್ಲರಿಗೂ. ಶೇಂಗಾ ಹೋಳಿಗೆ ನೀವು ಮಾಡಿ ನೋಡಿರಿ, ತಿನ್ನಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಈ ಥರ ಬಂದೈತೆ ನೋಡಿರಿ. ಈ ಥರ ತುಪ್ಪ ಹಚ್ಕೊಂಡು ಕ್ರಿಸ್ಪಿಯಾಗಿ ಐತ್ರಿ. ಲೈಕ್ ಮಾಡಿರಿ.